ಆಗ ನನ್ನ ಪಾಲಿಗೆ ವಿಷದ ಜಂತು ಆಗಿರ್ಲಿಲ್ಲ. ನನ್ನ ಹೊರಹೊಟ್ಟೆ ತಮ್ಮನ ಹಾಗೆ ನಮ್ಮ ಜೊತೆಲೇ ಇರ್ತಾ ಇತ್ತು. ತನ್ನ ಎದೆ ಹಾಲಿನಲ್ಲಿ ನನ್ನು ನನ್ನ ತಮ್ಮನ್ನು, ಹಸು ಹಾಲಿನಲ್ಲಿ ಆ ಹಾವನ್ನು ಒಂದೇ ಸಮನಾಗಿ ನೋಡ್ಕೊಂಡು ಬೆಳೆಸ್ತಿದ್ಲು ನಮ್ಮಮ್ಮ. ಅಷ್ಟು ಭಕ್ತಿಯಿಂದ ಪ್ರೀತಿಯಿಂದ ಹಗಲು ರಾತ್ರಿ ಪೂಜೆ ಮಾಡಿದ್ದಕ್ಕೆ ಅದೇ ನಾಗರ ಹಾವು ತನ್ನ ವಿಷದ ಹಲ್ಲಿನಿಂದ ನಮ್ಮನ್ನು ಕೊಂದಿದ್ಯಾ ನಾಗಪ್ಪ? ನಮ್ಮನ್ನು ಕೊಂದಿದ್ಯಾ ನಾಗಪ್ಪ? ನಮ್ಮನ್ನು ಕೊಂದಿದ್ಯಾ? ನನ್ನ ತಾಯಿ ನನ್ನ ತಮ್ಮನ್ನ ಕಚ್ಚಿ ಸಾಯಿಸ್ಬಿಡ್ತು. ಈಗ ಗೊತ್ತಾಯ್ತಾ ನಿನಗೆ ನಾನ್ ಯಾಕ ಹಾವನ್ನ ದ್ವೇಷಿಸ್ತಿದ್ದೀನಿ ಅಂತ? ಗೌರಿ, ಈಗ ಅದೇ ವಿಷ ಕ್ರಿಮಿಗೆ ನೀನ್ ಹಾಲಾಗಿ ಪೂಜಿಸ್ತಾ ಇದೆಯಲ್ಲ, ಇದು ನ್ಯಾಯನಾ? ಆ ನಾಗರ ಹಾವು ನಿನಗ್ ದೇವ್ರ? ಈಗದು ನಿನ ಕುಲ ದೈವನ? ಹಾಲಿಸ್ಕೊಂಡ ಹಾವು ಕಚ್ಚೋದ ಸಾಧ್ಯ ಇಲ್ಲ ರೀ, ಖಂಡಿತ ಸಾಧ್ಯ ಇಲ್ಲ ರೀ. ಅಂದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತ? ಗೌರಿ, ಕಾಮಾಲೆ ರೋಗದವರೆಗೆ ಕಾಣೋದೆಲ್ಲ ಹಳದಿ ಅನ್ನೋ ಹಾಗೆ ಮಾತಾಡಬೇಡ. ನಿನಗೆ ನಿನ್ನ ಗಂಡನ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಗೌರವ ಇದ್ರೆ ನೀನು ಕರೆದ ತಕ್ಷಣ ಬರೋ ಆ ಹಾವನ್ನ ಈಗಲೇ ಕರೆದು ಬೇಡ್ರಿ, ಅಷ್ಟೊಂದು ಹಠ ಮಾಡ್ತೇಡ್ರಿ. ಹಾಲೆರೆದು ಕೂಚಿರೋ ಈ ಕೈಯಿಂದ ಆ ನಾಗಪ್ಪನ್ನ ಕೊಳ್ಳು ಅಂತೀರಾ? ಬೇಡ್ರಿ, ನಿಮ್ ಕಾಲು ಹಿಡಿದು ಬೇಡ್ಕೊತೀನ್ರಿ. ಆ ಮಹಾಪಾಪ ನಮ್ ಜನ್ಮಕ್ಕೂ ಬಿಡಲ್ಲ ರೀ, ನಮ್ ಜನ್ಮಕ್ಕೂ ಬಿಡಲ್ಲ ರೀ. ನಿನ್ ಪುರಾಣ ನನಗೆ ಬೇಕಾಗಿಲ್ಲ. ಆ ಹಾವು ಬಚ್ಚಿರೋವರೆಗೂ ನಾನು ನೀನು ಗಂಡ ಹಿಂತಿರಾಗಿ ಬಳಕ್ ನನ್ನ ಮಾತಿಗೆ ವಿರುದ್ಧವಾಗಿ ನಡ್ಕೊಳ್ಳೋರು ಯಾರೇ ಆಗಿರ್ಲಿ, ಅವ್ರಿಗೆ ಮನೆಯಲ್ಲಿ ಜಾಗ ಇಲ್ಲ. ಗೌರಿ, ನಿನಗೆ ನಾನು ಬೇಕಾ, ಆ ವಿಷಜ್ಜಂತು ಬೇಕಾ? ನೀನೇ ನಿರ್ಧಾರ ಮಾಡು. ನಾಗಪ್ಪ, ನನ್ ಯಾಕಪ್ಪ ಈ ತರ ಪರೀಕ್ಷೆ ಮಾಡ್ತಿದೀಯಾ ನಾಗಪ್ಪ? ರಾಜು, ನಾನು ನಿನಗೆ ಬುದ್ಧಿ ಹೇಳುವಷ್ಟು ದೊಡ್ಡವನು ಅಲ್ಲ, ಬುದ್ಧಿವಂತೂ ಅಲ್ಲ. ಆದರೂ ಗೌರಿನ ಈ ಪರಿಸ್ಥಿತಿಯಲ್ಲಿ ತವ್ರ ಮನೆಗೆ ಅಂತ ಕಳಿಸೋದು. ನೋಡ ಗಣೇಶ, ಈ ವಿಷಯದಲ್ಲಿ ನೀನು ತಲೆ ಹಾಕೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅವಳು ನನ್ನ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಳ್ಳೋದನ್ನ ನನ್ನಿಂದ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಈಗಲೂ ಅವಳು ನನಗೆ ನನ್ನ ನಂಬಿಕೆಗೆ ಬೆಲೆ ಕೊಡೋದಾದ್ರೆ ನಾವಿಬ್ರು ಒಂದಾಗಿ ಬಾಳೋದಕ್ಕೆ ಸಾಧ್ಯ ಇದೆ. ಆಗ ನನ್ನ ಮನೆಯಲ್ಲೂ ನನ್ನ ಹೃದಯದಲ್ಲೂ ಅವಳಿಗೆ ಜಾಗ ಸಿಗತ್ತೆ ಗಣೇಶ, ಜಾಗ ಸಿಗತ್ತೆ. ನಾರಾಯಣ, ಸುತ್ತ ಸಹಿತ ಕಾರಲ್ಲಿಡು. ಹುಷಾರಾಗಿ ರುದ್ರಾಶ್ವತ್ಥದಲ್ಲಿ ಬಿಟ್ಬಿಡು. ಗೌರಿ, ಇದೇನಮ್ಮ ಇದಕ್ಕಿದ್ದ ಹಾಗೆ ಬಂದ್ಬಿಟ್ಟೆ? ನಿನ್ ಗಂಡ ಬರ್ಲಿಲ್ವೇನಮ್ಮ? ಅದು ಅಪ್ಪಯ್ಯ, ನಿಮ್ಮನ್ನ ನೋಡ್ಬೇಕು ಅಂದು ನಾನೇ ಕರ್ಕೊಂಡ್ಬಂದೆ. ಸದ್ಯ ನಾವು ಬಂದಾಗ ಕಳಿಸ್ಲಿಲ್ಲ, ಈಗ್ಲಾದ್ರೂ ಕಳ್ಸ್ಕೊಟ್ರಲ್ಲ. ನಿನ್ ಗಂಡನು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಚೆನ್ನಾಗಿ ಹೇಳಿದ್ರಿ. ರಾಜನೇ ಇಲ್ಲಿ ಬಂದ್ರೆ ಅಲ್ಲಿ ಅವನ ಕೆಲಸ ನೋಡ್ಕೊಳ್ಳೋರು. ಅವನಿಗೀಗ ಮೈ ತುಂಬಾ ಕೆಲಸ. ಬಾಮ್ಮ ಬಾ. ಗೌರಿಯನ್ನು ಕಳಿಸ್ಕೊಡೋದಕ್ಕೆ ರಾಜ ನನಗೆ ಸ್ವಲ್ಪ ಇಷ್ಟ ಇರಲಿಲ್ಲ. ನಾನೇ ಕರ್ಕೊಂಡ್ಬಂದೆ.
ರಾಜ್ಕುಮಾರ್. ಹಾಯ್ ಮೀನಾ. ನಿಮ್ಮನ್ನ ನೋಡ್ಬೇಕು ಅಂತಾನೆ ಫ್ಯಾಕ್ಟ್ರಿ ಕಳ್ತಿದ್ದೆ. ನೋಡ್ದ್ಯಾ ಕರೆಂಟ್ ಹೇಗೆ ಹೇಳ್ಕೊಂಡ್ ಬಂದ್ಬಿಡ್ತು. ದಿಸ್ ಇಸ್ ಕಾಲ್ಡ್ ಟ್ರೂ ಲವ್. ಯಾಕೆ ಪದೇ ಪದೇ ಅಡಿಗೆ ಮನೆ ಕಡೆ ನೋಡ್ತಿದ್ದೀರಾ? ಹಸಿವಾಗ್ತಿದ್ಯಾ? ಹಾಗೇನಿಲ್ಲ. ಅಮ್ಮ. ಓ ಗೌರಕ್ಕನ. ಹ್ಮ್. ಅವ್ರಿಲ್ಲಿಲ್ಲ. ಎಲ್ಲಿ ಹೋಗಿದ್ದಾರೆ? ನಿದ್ರಾಶ್ವತಕ್ಕೆ ತವ್ರ ಮನೆಗೆ ಕಳಿಸ್ಬಿಟ್ರು. ಯಾಕೆ? ನಮ್ ಭಾವ ಬೇಡ ಅಂದಿದ್ದನ್ನ ಈ ಮನೇಲಿ ಯಾರೂ ಮಾಡ್ಕೊಡ್ದು. ಅವನೊಂಥರ ಮಿಲ್ಟ್ರಿ ಸಿಪಾಯಿ ಇದ್ದಾಗೆ. ಹಾವು ರಾಜನಿಗೆ ಶತ್ರು, ಅದೇ ಹಾವು ಗೌರಕ್ಕಂದ್ರೆ ದೇವ್ರು. ಇಬ್ಬರಿಗೂ ಸರ್ ಬರ್ಲಿಲ್ಲ, ಕಳಿಸ್ಬಿಟ್ರು. ಹಾ, ಈ ಪೇಪರ್ ಫೋಟೋ ಕಟಿಂಗ್ಸ್ ನನ್ನ ಆಲ್ಬಮ್ ಮಾಡಿದ್ದೀನಿ, ತೋರಿಸ್ತೀನಿ ಒಮ್ಮೆ. ಹಾವು ಒಬ್ರಿಗೆ ಶತ್ರು, ಇನ್ನೊಬ್ರಿಗೆ ದೇವ್ರು. ತಾನು ಶುರು ಮಾಡ್ಬಿಡ್ಲಿ. ಶುರು ಮಾಡ್ಕ. ಇವನು ಬಹಳ ಕಷ್ಟಪಟ್ಟು ಕಾಡನ್ನೆಲ್ಲ ಹುಡುಕಿ ಹಿಡ್ಕೊಂಡು ಕರ್ಕೊಂಡು ಬಂದೆ. ಇವನು ಯಾವ ಜಾತಿ ಹಾವಾದ್ರೂ ಆಗ್ಲಿ ಕಿಟ್ಟಿ ಹೊಡೆಯೋದಾಗ ಚಾಟಕ್ಕಂತ ಹಿಡಿದು ಹಾಕ್ಬಿಡ್ತಾನೆ. ಇವನ ಹೆಸರು ಅಲಕ್ ಮೂಲಕ್ ಕೆಲ್ಸಿಲ್ಲ. ಇವನ ಕೈ ಇಟ್ರೆ ಹಾವೇ ಇಲ್ಲ. ಅದು ಮುಂದೆ ಗೊತ್ತಾಗತ್ತೆ ಎಲ್ಲ. ಅಪ್ಪ ಇಷ್ಟು ದಪ್ಪ ಅಷ್ಟು ಹಾವು ಸುಮಾರು 14 ಅಡಿ ಇರಬಹುದು. ನನ್ನ ಜನ್ಮದಲ್ಲೇ ಇಂಥ ಹಾವು ನೋಡಿರಲಿಲ್ಲ. ಅವನು ಕೂಗಿ ಬಾರಿಸ್ತಾ ಇದ್ರೆ ಛೈ 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 ಅಂತ ಬರುತ್ತೆ ಮುಂದದು. ನೋಡಿ ಯಾವ ತರ ಕೂಗಿ ಬಾರಿಸ್ತಾ ಇದ್ದಾನೆ. ನೀವುಗಳೆಲ್ಲ ಸೇರ್ಕೊಂಡು ಹಾಗೆ ವಂಶನೇ ನಿರ್ಮೂಲ ಮಾಡ್ಬೇಕು ಅಂತಿದ್ದೀರಲ್ಲ, ಅದು ಯಾರಿಂದೂ ಸಾಧ್ಯ ಇಲ್ಲ, ಯಾರಿಂದೂ ಸಾಧ್ಯ ಇಲ್ಲ. ನೋಡಿ ಯಾವ್ಯಾವ ತರ ಬಿಗಿ ಮಾಡ್ತಾ ಇದ್ದಾರೆ ನೋಡಿದ್ರ.
ಏನಾಯ್ತು? ನೀವು ಬಿಡಿ ಇಷ್ಟೊತ್ತಿಗೆ ನಮ್ ಸಾಬು ಆ ಹಾವಿನ ಕತೆ ಮುಗಿಸಿರ್ತಾನೆ. ಪಾಪ ಅವನೇನ್ ತಿಳ್ಕೊಂಡ್ರೆ ಪಾಪ ಪಾಪ. ಸಾಬು ಸಾಬು ಅಯ್ಯೋ, ಸಾಬು ನೀನ್ ಕೈ ಇಟ್ರೆ ಯಾವ ಹಾವು ಇಲ್ಲ ಅಂತ ಇದ್ಯಲ್ಲೋ ಮುಲ್ಲ. ಇವ ನೀನೇ ಇಲ್ಲ. ಅಯ್ಯೋ ಅಲ್ಲ, ಇದಲ್ಲ. ಅಯ್ಯೋ ಸಾಬು, ಹಾವು ಕಡೆ ಸತ್ಯಲ್ಲೋ? ನೋ, ಇಂಪಾಸಿಬಲ್. ಹಾವು ಕಡೆ ಸತ್ತಿದ್ರೆ ಬಾಯಿನಲ್ಲಿ ನೊರೆ ಬರ್ತಾ ಇತ್ತು, ರಕ್ತ ಬರ್ತಾ ಇರಲಿಲ್ಲ. ಇವನ್ ಸತ್ತಿರೋದು ಹೆದರಿಕೆಯಿಂದ. ಏನ್ ಹೆದರಿಕೆಯೋ ಏನೋ. ಇನ್ನು ಈ ಮನೆಗೆ ಯಾವ್ಯಾವ ಗ್ರಾಚಾರ ಕಾದಿದೆಯೋ, ಯಾವ್ಯಾವ ತರ ಹಾವು ಬರುತ್ತೋ, ಯಾವ್ಯಾವ ನನ್ನ ಕಚ್ಚುತ್ತೋ, ಅದೇ ಗತಿ. ಬೇಡಪ್ಪ, ಬೇಡ. ಯಾಕೆ ಹೀಗೆ ಮಾಡಿದೆ? ಯಾಕೆ ಹೀಗೆ ಮಾಡಿದೆ? ನಾರಾಯಣ, ಏನ್ ಡ್ರೈವರ್ನ ಕಾರನ್ ತಮ್ಮ ಅಂತ ಹೇಳಿ. ನಾರಾಯಣ, ಕಾರ್ ಬೇಡ, ಕುಮಾರ್ ನಂಬರ್ ಹೇಳು. ಸರ್, ಏನ್ ಸರ್ ಕರೆದ್ರಂತೆ? ಅದೇ ಕುಮಾರ್, ವಿದ್ರಾಶ್ವತಕ್ಕೆ ಹೋಗಿ ನನ್ನ ಹೆಂಡತಿ ಹೇಗಿದ್ದಾಳೆ ನೋಡ್ಕೊಂಬನ್ನಿ. ಸರಿ ಸರ್. ಆದ್ರೆ ಏನ್ ವಿಷಯ ಅಂತ? ಅದೇ ರೀ, ಗೌರಿ ಆರೋಗ್ಯವಾಗಿದ್ದಾಳ ಅಂತ ನೋಡ್ಕೊಂಬನ್ನಿ. ಅಲ್ಲ, ತಾವೇ ಹೋಗಿ ಬಂದಿದ್ರೆ? ಯಾರು ನನಗೇನು ಹೇಳ್ಬೇಕಾಗಿಲ್ಲ ಮಿಸ್ಟರ್ ಕುಮಾರ್. ನಾನು ಹೇಳಿದಷ್ಟನ್ನು ಮಾಡಿದ್ರೆ ಸಾಕು. ಡೂ ಯುವರ್ ಡ್ಯೂಟಿ. ಸರಿ ಸರ್. ಗೌರಿ, ಗೌರಿ, ನನಗಿಷ್ಟ ಇಲ್ಲದನ್ನ ಯಾಕೆ ಮಾಡಿದೆ? ಯಾಕೆ ಮಾಡಿದೆ? ಕುಮಾರ್, ಕುಮಾರ್, ಗೌರಿಗೆ ದಾಳಿಂಬೆ ಹಣ್ಣು ಅಂದ್ರೆ ತುಂಬಾ ಇಷ್ಟ, ತಗೊಂಡೋಗಿ ಕೊಡಿ. ಸರಿ ಸರ್. ಕುಮಾರ್, ಏನ್ ಸರ್? ಗೌರಿಗೆ ಆರೋಗ್ಯ ಚೆನ್ನಾಗಿ ನೋಡ್ಕೊಳಕ್ ಹೇಳಿ. ಆಯ್ತು ಸರ್. ಕುಮಾರ್ ಸರ್, ಗೌರಿನ ತುಂಬಾ ಕೇಳಿದೆ ಅಂತ ಹೇಳಿ ಹೇಳ್ತಿದ್ದೆ. ಅವರಿಲ್ಲಪ್ಪ. ಅವ್ರು ಬರ್ಲಿಲ್ಲ. ನೀವೇ ಇದೆಯಲ್ಲ, ಬಾಪ ಒಳಗೆ. ಕೂತ್ಕೊಪ್ಪ. ಹಂಗಿದ್ದು
ಅಮ್ಮ ಅಂತ ಕರೀಲ? ಕರಿಯಪ್ಪ. ಅಮ್ಮ, ಈ ಹಣ್ಣೆಲ್ಲ ಕೊಟ್ಟ ಅಂತ ಯಜಮಾನ್ರು ಕಳ್ಸಿದ್ರು. ಅವ್ರು ಹೇಗಿದ್ದಾರಪ್ಪ? ಇನ್ನು ಹೇಗಿರ್ತಾರಮ್ಮ? ತಣ್ಣೀರಿನಲ್ಲಿದ್ದ ಮೀನು ಬಿಸಿಲು ಮಳೆ ಮೇಲೆ ಹಾಕಿದ್ರೆ ಹೇಗೆ ಒದ್ದಾಡುತ್ತೋ ಹಾಗಾಗಿದೆ. ಅಮ್ಮ, ಅವ್ರ ನಿಮ್ಮಿಂದ ದೂರ ಆದ್ರೂ ನಿನ್ ಪ್ರೀತಿಯಿಂದ ದೂರ ಆಗಿಲ್ಲಮ್ಮ. ನನಗೆ ಬಂದ ಸ್ಥಿತಿ ಯಾವ ಹೆಣ್ಣಿಗೂ ಬರ್ದೇ ಇರ್ಲಿ. ಅಮ್ಮ, ಅಳ್ಬೇಡಿಮ್ಮ. ಜೀವನದಲ್ಲಿ ಕಷ್ಟಪಟ್ಟಿರ್ತಾನೆ ಸುಖದ ಬೆಲೆ ಗೊತ್ತಾಗೋದು ಅಂತ ನಿಮ್ಮಂತ ಹಿರಿಯ ಹೇಳಿದ್ದಾರೆ. ಹಾ, ನಿಜ. ಕುಮಾರ್, ಹೇಗಿದ್ರೆ ನೀನು ಸೆಕ್ರೆಟ್ರಿ, ನೀನೇ ಅವ್ರನ್ನ ಚೆನ್ನಾಗಿ ನೋಡ್ಕೊ. ಹೊತ್ತಿಗೆ ಸರಿಯಾಗಿ ಊಟ ತಿಂಡಿ ಮಾಡಕ್ ಹೇಳಪ್ಪ. ಆಗ್ಲಿಮ್ಮ, ನೀವೇನು ಯೋಚನೆ ಮಾಡ್ಬೇಡಿ. ನೀವು ನಂಬಿರೋ ನಾಗಪ್ಪ ಖಂಡಿತ ನಿಮ್ ಕೈ ಬಿಡಲ್ಲ. ಎಲ್ಲ ಒಳ್ಳೇದಾಗುತ್ತೆ. ನಾನು ಆಸೆಯಿಂದ ಇನ್ನು ಬದುಕಿದ್ದೀನಿ. ಕುಮಾರ್, ನಾನು ಅವ್ರನ್ನ ತುಂಬಾ ಕೇಳಿದೆ ಅಂತ ಹೇಳಪ್ಪ. ಆಯ್ತಮ್ಮ, ನಾನು ಬರ್ತೀನಿ. ಹ್ಮ್. ಗಂಡ ಹೆಂಡತಿ ಒಬ್ಬರನ್ನೊಬ್ರು ಕೇಳಿದ್ರು ಅಂತ ಮಧ್ಯೆ ನಾನು ಹೇಳ್ಬೇಕಾಗಿದೆ. ಈ ಪರಿಸ್ಥಿತಿ ಬೇರೆ ಯಾವ ಗಂಡ ಹೆಂಡತಿ ಬರ್ತೀನಿ. ಅಮ್ಮ, ನಾನು ಬರ್ತೀನಿ. ಅವ್ರ ಆರೋಗ್ಯ ಚೆನ್ನಾಗಿ ನೋಡ್ಕೊಳಕ್ ಹೇಳಪ್ಪ. ಆಯ್ತು. ನೀವೇ ಅವ್ರನ್ನ ನೋಡ್ಕೋಬೇಕು. ಆಯ್ತಮ್ಮ. ಕುಮಾರ್, ಹಾ, ಆಗ ಕಾಗದ ಬರಿತಾ ಇರೋ. ಆಯ್ತಮ್ಮ. ತಾಯವ್ವ, ಈಗ ಗೊತ್ತಾಯ್ತು ತಾಯವ್ವ, ಗೌರಿ ನೋಡೋಕೆ ಗಂಡ ಆದವನು ಇಷ್ಟು ದಿವಸ ಯಾಕೆ ಬರ್ಲಿಲ್ಲ ಅಂತ. ಯಾಕೆ? ಗೌರಿ ಗರ್ತಿಯಾಗಿದ್ದಿದ್ರೆ ಬೆಂಗಳೂರು ಯಾಮಾದೂರ ಆಗಾಗ ಬಂದು ನೋಡ್ಕೊಂಡು ಹೋಗ್ತಿರ್ಲಿಲ್ವಾ? ನಿಜ ನಿಜ ಕೊಳಿ ಕಾವೇರಿ. ಅಲ್ಲ ಕಾವೇರವ, ಈಗ ಹೋಗ್ತಿದ ಹುಡ್ಗನ್ಗೂ ಇವಳಿಗೂ ಏನೋ ಕಿತ್ತಿರ್ಬೇಕು. ಮತ್ತೆ ಯಾರಿಗ್ ಬಸ್ರ ಆಗೋಳು ಏನೋ, ಅದಕ್ಕೆ ಒದ್ ಹೊರಗಾಕಿದ್ರು. ಇರ್ಬೋದು. ದೊಡ್ಡ ಸಾವಾಸ ಮಾಡಿದ್ರೆ ಆಗೋದೇ ಈಗ. ಅಂತ ತಾಯಿ ಹೊಟ್ಟೆಲಿ ಇಂಥ ಮಗಳು ಹುಟ್ಟಿದಾಳಲ್ಲ, ಛೇ ಛೇ ಛೇ. ನನ್ನ ಮಗಳೇನಾದ್ರೂ ಈ ತರ ಮಾಡಿದ್ರೆ ಹುಚ್ಚೆ ಹಿಕ್ಕಿ ಸಾಯ್ತು. ಇಂಥ ಮಾನ್ಗೆ ತೆಗಿತು ಇನ್ನು ಜೀವ ಇಟ್ಕೊಂಡು ಬಚ್ಚಿದಾಳಲ್ಲ. ನಾಗಪ್ಪ, ಯಾಕೆ ನನ್ನ ಬದುಕಿಸ್ತೆ? ಈ ಅವಮಾನದ ಮಾತುಗಳನ್ನ ಕೇಳ್ಕೊಂಡು ಇನ್ನು ನಾನು ಬದುಕಿರ್ಬೇಕಾ? ಹೇಳು ನಾಗಪ್ಪ, ನಮ್ಮ ಅತ್ತೆನ ಸಾಯಿಸಿದ್ದು ನೀನೇನಾ? ನೀನ್ ನಿಜವಾಗ್ಲೂ ನಿರಪರಾಧಿಯಾಗಿದ್ರೆ ನನ್ನ ಮಾಂಗಲ್ಯವನ್ನು ಪ್ರಮಾಣ ಮಾಡು ನಾಗಪ್ಪ. ಹಾಗಿದ್ರೆ ಇನ್ನು ಯಾಕಿಲ್ಲೇ ಇದೆಯಾ? ಹೋಗು ನಾಗಪ್ಪ. ನೀನು ಇಲ್ಲಿ ಕುಡಿದವರು ನಿರಪರಾಧಿಗಳು ಅಂತ ನನ್ ಗಂಡ ನಿಲ್ಲಿಸು. ಹೋಗು ನಾಗಪ್ಪ, ಇಲ್ಲ ನನ್ನ ತಾಯಿ ಹೋಗ್ಬಿಡು. ಹೋಗು ಹೋಗು, ನೀನು ನಿರಪರಾಧಿಯಿಂದ ನಿಲ್ಲಿಸು. ಅಲ್ಲಿವರೆಗೂ ನಿನ್ನ ಮುಖ ನನಗೆ ತೋರಿಸ್ಬೇಡ. ಹೋಗು ನಾಗಪ್ಪ, ನೀನು ಇಲ್ಲಿ ಕುಡಿದವರು ನಿರಪರಾಧಿಗಳು ಅಂತ ನನ್ ಗಂಡ ನಿಲ್ಲಿಸು. ಹೋಗು ನಾಗಪ್ಪ, ಇಲ್ಲ ನನ್ನ ತಾಯಿ ಹೋಗ್ಬಿಡು. ಹೋಗು.
ಎಲ್ಲಿದೆ ಯಜಮಾನ್ರೆ? ಎಲ್ಲಿ ಹಾವು? ಕಾಲ್ಮೇಲಿತ್ತು. ಅಯ್ಯ, ಹಾವು ಇಲ್ಲ ಗೀವು ಇಲ್ಲ, ನಿಮ್ ಭ್ರಮೆ. ನೆಮ್ಮದಿಯ ಊಟ ಮಾಡಕ್ಕೂ ಬಿಡಲ್ವಾ? ನಿಮ್ದು ಊಟ ಆಯ್ತಾನೆ? ಮಲ್ಕೊಳ್ಳಿ. ಅಯ್ಯ, ಚೆಂದು ಬಟವಾಡೆ ನಾಳೆ ಕೊಟ್ಬಿಡ್ತೀನಿ. ಬಸವಡೆ ಬೆಂಕಿ ಹಾಕೋ ಹಾವು ಕಣೋ ಹಾವು. ಬಿಸಿ ಬಿಸಿ ಜಿಲೇಬಿನ ತಿನ್ನಿ ಅಂತ ತಂದು ಮುಂದಿಟ್ರೆ ಹಾವು ಹಾವನ್ ಹೊಡ್ಕೊಳ್ತಿರಲ್ಲ, ನಿಮಗೇನು ಪಡ್ಕೊಂಡು ಸಾಯಿಲಿ. ನಿಮಗೆ ಹುಚ್ಚು ಹಿಡಿದು ಬಿಟ್ಟಿದೆ, ಹುಚ್ಚಾಸ್ಪತ್ರೆ ಸೇರಿಸ್ಲೇಬೇಕು ಅಷ್ಟೇ. ಎಲ್ಲಿ ಯಜಮಾನ್ರ ಹಾವು? ನಿಮ್ದೊಳ್ಳೆ ಕತೆ. ಅಲ್ಲಿ ತೋಟಕ್ಕೆ ಹೋದ್ರೆ ಹಾವು ಅಂತೀರಾ, ಆಫೀಸ್ಗೆ ಹೋದ್ರೆ ಹಾವು ಅಂತೀರಾ, ಅಡುಗೆ ಮನೆಗೆ ಹೋದ್ರೆ ಹಾವು ಅಂತೀರಾ, ಬಚ್ಚಲ ಮನೆಗೆ ಹೋದ್ರೆ ಹಾವು ಅಂತೀರಾ, ಲೆಕ್ಕ ನೋಡಕ್ ಕೂತ್ಕೊಂಡ್ರೆ ಹಾವು ಅಂತೀರಾ. ಏನ್ ನಿಮ್ ಕತೆ? ನಿಮ್ ತಲೆಯಲ್ಲಿ ಬರೀ ಹಾವುಗಳೇ ತುಂಬ್ಕೊಂಡ್ಬಿಟ್ಟಿದೆ. ನೋಡಿ ಅದು ನಿಮ್ಮ ಕಣ್ಣು ಕಾಣಿಸುತ್ತೆ, ನನ್ನ ಕಣ್ಣು ಕಾಣಿಸಲ್ಲ. ಇರಲಿ, ಯೋಚನೆ ಮಾಡಬೇಡಿ. ಈ ಮೂಗ್ಸಿ ಮುನಿಯ ಆ ಹಾವುಗಳ ವಂಶನೇ ಸರ್ವನಾಶ ಮಾಡಾಕ್ಬಿಡ್ತಾನೆ. ಅದಕ್ಕೊಂದು ಏರ್ಪಾಡು ಮಾಡ್ತೀನಿ. ನೀವು ನೆಮ್ಮದಿಯಿಂದ ಇರಿ, ಯೋಚನೆ ಮಾಡಬೇಡಿ. ನಡೀರಿ ನಡೀರಿ. ಅಯ್ಯೋ ಅಲ್ಲೇನಿಲ್ಲ, ನಡೀರಿ. ಅಯ್ಯಯ್ಯೋ ಮುನಿಯ, ಎಲ್ಲ ಏರ್ಪಾಡು ಮಾಡಿದ್ದಿ ತಾನೆ? ಯಜಮಾನ್ರಿ, ನಿಮ್ಮ ಅನ್ನ ತಿಂದು ಬೆಳೆದಿದೆ ಈ ದೇಹ. ಚಪ್ಪಲಿನಾರು ಮಾಡ್ಕೊಳ್ಳಿ, ಇಲ್ಲ ಚಪ್ರ ಕಟ್ಟಿ ಮೆರವಣಿಗೆನಾರು ಮಾಡ್ಕೊಳ್ಳಿ. ನಾನಂತೂ ನೀವು ಹೇಳಿರೋ ಕೆಲಸ ಮಾಡದೆ ನಿದ್ದೆ ಹೋಗಲ್ಲ. ಆಮೇಲೆ ವಿದುರಾಶ್ವ ಚತುರ್ದಶಿ ಆದ್ರೆ ಏರ್ಪಾಡು ಮಾಡಿ ಮುಗಿಸಿ ಇಷ್ಟೊತ್ತಿಗೆ ಮುಗ್ದು ಹೋಗಿರುತ್ತೆ. ಅದು ಹೋಗ್ಲಿ, ಎಂತೆಂತ ದೊಡ್ಡ ಕಾಡುಗಳಲ್ಲಿ ಹುಡುಕಿಸಿ ಮೂಸಿನ ತರಿಸಿದ್ದೀನಿ ಗೊತ್ತಾ? ಬರೀ ನಾಗರಾಳೆ ಅಲ್ಲ, ಘಟ ಸರ್ಪಗಳು ಬಂದ್ರು ಕೂಡ ಅದ್ರ ಚರ್ಮ ಸಹಿತ ತಿಂದು ಹಾಕ್ಬಿಡ್ಬೇಕು ಗೊತ್ತಾ? ಜನ ನೋಡ್ ಬನ್ನಿ, ಬನ್ನಿ ಬನ್ನಿ ಬನ್ನಿ. ನೋಡಿದ್ರ ಎಂತೆಂಥ ಗೊಂಡಾರೆನ್ನೆಲ್ಲ ಹುಡುಕಿ ಹಿಂದಿನಂತ ಮುಗ್ದಿಗಳಂತಂದು ಬಿಡಿಸಿದ್ದೀನಿ. ಹಾವುಗಳ ವಂಶಾಗೆ ಸರ್ವನಾಶ ಮಾಡಾಕ್ಬಿಡ್ತಾರೆ. ಒಂದೊಂದು ಹಾವನ್ನುವೆ ಒಂದೊಂದು ಮುಂಚಿ ಲಾಭಕ್ 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 ಅಂತ ನೀವು ಬಿಡುತ್ತೆ. ನಮ್ಮ ಕೆಲಸ ಮಜಾಕ್ 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 ಅಂತ ಇರುತ್ತೆ. ನನ್ಗೀಗ ನೆಮ್ಮದಿ ಆಯ್ತಪ್ಪ. ಯಜಮಾನ್ರೆ, ಈ ಮುನಿಯ ಇರೋದೇ ನಿಮ್ಮ ನೆಮ್ಮದಿಗೋಸ್ಕರ. ಮುನಿಯ
ಅಲ್ಲ ಯಜಮಾನ್ರಿ, ಇದೇ ವಿಚಿತ್ರ ರೀ. ಹಾವು ಮುಗಿಸಿ ಶಾಶ್ವತಿದಲ್ರಿ. ಅಯ್ಯೋಯ್ಯಪ್ಪ, ನಾನಿದು ಅದೇ ಗತಿ. ನನಗೆ ಬೇಡ ನಿಮ್ ಸಂಬಳ, ಬೇಡ ನಿಮ್ ಅನ್ನ, ಬೇಡ ನಿಮ್ ಕೆಲಸ, ಬೇಡ ನೀವು, ಬೇಡ ಬೇಡ. ಅಯ್ಯೋ ಮುನಿಯ, ನೀನಿದ್ದವನೊಬ್ಬ, ನೀನು ಹೊರಟೋಗ್ಬಿಟ್ಟಿಯೇನೋ. ಅಪ್ಪ ಅಪ್ಪ, ಗೌರಕ್ಕ ನಾಗಪ್ಪನ್ನೇ ದೇವರು ಅಂತ ತಿಳ್ಕೊಂಡಿದ್ದಾರೆ. ನಾವು ಹಾಗೆ ತಿಳ್ಕೊಂಡು ನಾಗಪ್ಪಂಗೆ ಹಾಲು ಕೊಡೋಣ, ಎಲ್ಲ ಒಳ್ಳೇದಾಗತ್ತೆ. ಹೌದಮ್ಮ, ಈಗ ನನ್ಗೆ ಉಳಿದಿರೋದು ಅದೊಂದೇ. ನೀ ಹೇಳಿದಾಗೆ ಮಾಡೋಣ. ನಾಗಪ್ಪ, ನನ್ನ ಅಪ್ಪ ಏನಾದ್ರೂ ಅಪರಾಧ ಮಾಡಿದ್ರೆ ಕ್ಷಮಿಸಿ, ಈ ಪ್ರಸಾದನ ಸ್ವೀಕರಿಸಪ್ಪ. ಎಷ್ಟೇ ತಪ್ಪು ಮಾಡಿದ್ರು ಅದನ್ನ ಕ್ಷಮಿಸೋ ದೊಡ್ಡ ಗುಣ ದೇವ್ರಿಗಿದೆಯಪ್ಪ. ನಾಗಪ್ಪ, ನನ್ನ ಬುದ್ಧಿ ಮಾಡ್ತಿದ್ದು ನಿನಗೆ ಅಪಚಾರ ಮಾಡಿದ್ನಪ್ಪ, ನನ್ನನ್ನು ಕ್ಷಮಿಸಪ್ಪ. ಹಲೋ, ಇಂಡಿಯನ್ ಏರ್ಲೈನ್ಸ್. ಅರ್ಜೆಂಟ್ ಡೆಲ್ಲಿಗೆ ಟಿಕೆಟ್ ಬೇಕಿತ್ತು. ಕುಮಾರ್, ಸ್ವಲ್ಪ ನಿಧಾನಿಸಿ. ರೇ ರಂಗಪ್ಪ, ನೀವು ಹಾಗದೇನೋ ದ್ರೋಹ ಮಾಡಿದಿರಾ. ಅದೇನ್ ಮಾಡಿದಿರಾ ಹೇಳಿ. ನಾನೇನು ಮಾಡಲಿಲ್ಲಪ್ಪ. ಸುಳ್ಳು ಹೇಳ್ಬೇಡಿ, ಸುಳ್ಳು ಹೇಳ್ಬೇಡಿ, ಸುಳ್ಳು ಹೇಳ್ಬೇಡಿ. ರಂಗಪ್ಪ, ಹಣದ ಆಸೆಯಿಂದ ಅನ್ನ ತಿಂದು ಮನೆಗೆ ದ್ರೋಹ ಮಾಡಕ್ ಹೊರಟಿದ್ಯಾ? ದೂರ ಸಂಬಂಧ ಅಂತ ಹತ್ರ ಸೇರ್ಸ್ಕೊಂಡಿದ್ದಕ್ಕೆ ನನ್ನನ್ನೇ ಕಳ್ತನ ಮಾಡ್ತಿದ್ದೀಯಾ? ಜೂಜಾಡಿ ಕೆಟ್ಟದಾರಿಲಿ ಹೋಗೋನಿಗೆ ಕುಬೇರನ ಸಂಪತ್ತು ಸಾಲಲ್ಲ. ಒಂದು ಜೀವಕ್ಕೆ ಅತಿ ಸುಖನೂ ವಿಷವಾಗುತ್ತೆ ಗೊತ್ತಾ? ಇನ್ನೊಂದು ಕ್ಷಣ ನೀನು ಮನೇಲಿದ್ರೆ ಸರ್ವಸ್ವನೂ ನಾಶ ಮಾಡ್ತೀಯ. ಹೋಗು, ಹೊರಟೋಗು, ನನಗೆ ಮುಖ ತೋರಿಸ್ಬೇಡ. ಅಕ್ಕ, ನನ್ನನ್ನು ಕ್ಷಮಿಸ್ಬಿಡಕ್ಕ. ಇನ್ನೊಂದ್ಸಲ ಈ ತರ ತಪ್ಪು ಮಾಡಲಕ್ಕ. ಕ್ಷಮಿಸ್ಬಿಡಕ್ಕ. ಸಚ್ ಹೈ ಸಮೀರ್, ನಮ್ದು ಬಾಪ್ ಮೇಲೆ ಖತಮ್ ಮಾಡಿ ಹೇಳ್ತೀನಿ. झूठ नहीं बोलता समीर. अच्छा समीर, अच्छा तू चल. हाँ, ಸ್ವಾಮಿ, ನಾಗಪ್ಪ ಕಾಪಾಡೋ ತಂದೆ. ದ್ರೋಹ ಮಾಡ್ಬಿಟ್ಲಾ? ಮನೆ ಬಿಟ್ಟು ಓಡಿಸ್ತೀನಿಂದಲ್ಲ.
ಓಡ್ದೆ ಆಗ ಓಡ್ದವನು ಬೇರೆ ಯಾರು ಅಲ್ಲ, ನಾನೇ. ನಾನೇಣ್ಣ ವಿಜಿ ಹೌದಣ್ಣ. ವಿಜಯ್ ನೀನು ನಮ್ಮ ತಮ್ಮ ಅಂತ ಯಾಕೋ ಹೇಳಿಲ್ಲ? ಅಣ್ಣ, ನಾನು ಈ ಮನೆ ಕಾಲಿಟ್ಟಾಗಲೇ ಗೊತ್ತಾಯ್ತು ನೀನೇ ನಮ್ಮಣ್ಣ ಅಂತ. ಅಮ್ಮ ನಾನಿಬ್ರು ನಾಗರಾವ್ ಸತ್ವಿ ಅಂತ ತಿಳ್ಕೊಂಡಿದ್ದೆ ಅಲ್ಲ. ಇಲ್ಲ, ಅಮ್ಮನ ಸಾವಿಗೆ ಕಾರಣ ಯಾರು ಅನ್ನೋದನ್ನ ಅವ್ರ ಬಾಯಿಂದಲೇ ಬಿಡಿಸ್ಬೇಕು ಅಂತ ಇಷ್ಟು ದಿನ ಸುಮ್ಮನೆ ಇದ್ದೆ. ಈಗ ಗೊತ್ತಾಯ್ತಣ್ಣ. ರಂಗಪ್ಪ ನಮ್ಮ ತಾಯಿನ ಕೊಂದಿತ್ತು ಅಲ್ಲದೆ ಯಾವುದನ್ನ ವಂಶ ಪಾರಂಪರ್ಯವಾಗಿ ನಮ್ಮ ದೇವರು ಅಂತ ಪೂಜಿಸ್ತಾ ಇದ್ವೋ ಆ ನಾಗಪ್ಪನ್ನ ನಾನು ದ್ವೇಷಿಸೋ ಹಾಗೆ ಮಾಡಿ ಅದನ್ನ ನಾನು ಕೊಲ್ಲೋ ಮಟ್ಟಕ್ಕೂ ನೀನು ತಗೊಂಬಂದೆ ಅಲ್ಲ. ನಿನ್ನ ಅಣ್ಣ ಬೇಡಣ್ಣ, ಈ ಪಾಪಿನ ಕೊಂದು ನೀನ್ ಯಾಕಣ್ಣ ಪಾಪ ಕಟ್ಕೋತೀಯ? ಕುಮಾರ್, ನನ್ನ ಮಗಳ ಮೇಲೆ ಮಾಡಿದ್ದೀನಿ. ಗೌರಿನ ಮನೇನ ನಡೀನ ಮೊದಲು ಹೊತ್ತಿಗೆ ನಿಲ್ಸೋಣ. ನಡಿ ಹೋಗೋಣ. ಮತ್ತೆ ನನ್ನ ಈ ಕೊಂಪೆ ಕರ್ಕೊಂಬಂದಲ್ಲಪ್ಪ. ನಾಗಪ್ಪ ಬೇಡಪ್ಪ, ಕೊಲ್ಬೇಡ ಯಜಮಾನ್ರೆ. ಮನ್ಯ ವೀರ, ಮನ್ಯ ಏನ್ ಕುಮಾರ್? ಅಯ್ಯೋ, ಅಪ್ಪ ಇಲ್ಲಿ ಏನಾಯ್ತು ಭಾವ? ಬಾ, ಎಲ್ಲ ಹೇಳ್ತೀನಿ ಬಾ. ರಂಗಪ್ಪ ಈ ತರ ಮನುಷ್ಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಪ್ಪ ಮಾಡಿದ ತಪ್ಪೆ ಗೌರವ ಕೈ ಆಗ್ತಾ ಇರ್ಬೇಕು, ಗೌರವ ಉಳಿಸಬೇಕು. ಬೇಗ ಹೋಗೋಣ ಭಾವ. ಏನಾಗಿರಲ್ಲ ಅಂತೆ? ಏನು ಆಗಿರಲ್ಲ. ಬಸ್ ಕೆಟ್ಟು ಹೋಗಿದ್ರೆ ಬೇಗ ಮನೆ ಕೆಟ್ಟು ಹೋಗಿ. ಅಷ್ಟೊಂದು ಜನ ಹೌದಾನೆ, ಮನೆ ಬೆಂದಿದೆ. ಅಯ್ಯೋ ಗೌರಿ, ಗೌರಿ ಗಂಡನ ಬೇಡವಾಗ ನೀರು ಸಿಕ್ಕಿರ್ಬೇಕು.
ಮತ್ತೆ ಬಂದ್ಯಾ? ಪ್ರತಿ ಸಾರಿನೂ ನನ್ನ ಬದುಕ್ಸಕ್ ಯಾಕೆ ನೀನ್ ಬರ್ತೀಯ? ನನ್ನ ಗಂಡನಿಗೆ ನಾನು ಬೇಡವಾದ್ಮೇಲೆ ನಾನು ಯಾಕೆ ಬದುಕಬೇಕು ನಾಗಪ್ಪ? ಈ ಬೀಚಿ ನನ್ನ ಸುತ್ತ ನಾನು ಗುರಿ ಆಗ್ತೀನಿ. ಹೋಗು ನೀನು ನಿರಪರಾಧಿ ಅಂತ ನಿರೂಪಿಸು. ಹೋಗು ನಾಗಪ್ಪ, ಹೋಗು. ಅಮ್ಮ, ನಿಮ್ಗೇನು ಆಗಿಲ್ಲ ತಾನೇ? ನಾಗಪ್ಪ, ಗೌರಿ, ನಾಗಪ್ಪ, ಗೌರಿ, ಕಡೆಗೂ ನಿಮ್ಮ ನಂಬಿಕೆನೇ ನಿಜ ಆಯ್ತು. ಈ ನಾಗಪ್ಪನ ನಾನೇ ತಪ್ಪು ತಿಳ್ಕೊಂಡಿದ್ದೆ. ನಮ್ಮ ತಾಯಿನ ಸಾಯಿಸಿದ್ದು ಈ ನಾಗಪ್ಪ ಅಲ್ಲ, ನಮ್ಮ ಮಾವ ರಂಗಪ್ಪ. ಗೌರಿ, ನೀನು ಅಮ್ಮ ಇಬ್ಬರು ಮಾಡಿದ ಪೂಜಾ ಫಲದಿಂದ ನಾನು ಬದುಕದೆ ಸತ್ತು ಹೋಗಿದ್ದಾನೆ ಅಂತ ತಿಳ್ಕೊಂಡಿದ್ದು ನನ್ನ ತಮ್ಮನೂ ಸಿಗ್ತ. ನೀನಾ? ನಾಗಪ್ಪ, ನೀ ನಿರಪರಾಧಿ ಅಂತ ನಿರೂಪಿಸ್ಬಿಟ್ಟೆ. ನಾಗಪ್ಪ,
ಪ್ರತಿ ನಾಗರ ಪಂಚಮಿ ದಿವಸ ನಾವು ಸಂಸಾರ ಸಮೇತರಾಗಿ ಬಂದು ನಿನಗೆ ತನಿ ಎರಿತೀವಪ್ಪ, ತನಿ ಎರಿತೀವಿ.